ಈಗ ಇವತ್ತಿನ ಕಿರು ಜ್ಞಾನ ಸಂದೇಶ ಭಾಗವಾಗಿ ಒಂದು ಅದ್ಭುತವಾದ ವಿಷಯವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಆದ್ರೆ ಹೃದಯಕ್ಕೆ ಸಂಬಂಧಿತ ವ್ಯಾಧಿಗಳಂತ ಹೇಳ್ಬೋದು. ಹೃದ್ರೋಗಗಳು ಅಂತ ಹೇಳ್ತೀವಿ. ಹೃದ್ರೋಗಗಳು ಅಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಿತ ವ್ಯಾಧಿಗಳು ಹೇಗೆ ಬರುತ್ತೆ, ಕಾರಣ ಏನು, ಮತ್ತೆ ಧ್ಯಾನದಿಂದ ನಾವು ಹೇಗೆ ತೊಲಗಿಸ್ಕೋಬಹುದು, ಇಷ್ಟೇ. ಅಂದ್ರೆ ಧ್ಯಾನದಿಂದ ಈ ಹೃದ್ರೋಗಗಳು ಅಂದ್ರೆ ಹೃದಯಕ್ಕೆ ಬರುವಂತ ಸಮಸ್ಯೆಗಳು, ಈ ಹೃದಯಕ್ಕೆ ಬರೋ ಸಮಸ್ಯೆಗಳನ್ನು ಖಂಡಿತ ನಾವು ಹೋಗಲಾಡಿಸ್ಕೋಬಹುದು. ಯಾವ ರೀತಿಯಲ್ಲಿ? ಫಸ್ಟ್ ಆಫ್ ಆಲ್, ಮೊದಲನೇದಾಗಿ ಯಾಕೆ ಬರುತ್ತೆ ಈ ಹೃದ್ರೋಗಗಳು, ಹೃದಯ ಸಂಬಂಧ ವ್ಯಾಧಿಗಳು? ಯಾವುದೇ ಸಂಬಂಧ ವ್ಯಾಧಿಗಳಂದ್ರೆ ಉದಾಹರಣೆಗೆ ಹೈ ಬ್ಲಡ್ ಪ್ರೆಷರ್, ಎರಡನೇದು ಒಂಥರ ಟೆನ್ಷನ್ ಆಗ್ಬೋದು. ಅಂದ್ರೆ ಹೃದಯ ಒಂಥರ ನೋವಾಗ್ಬೋದು. ಇಲ್ಲಾಂದ್ರೆ ಹೃದಯಘಾತ ಆಗ್ಬೋದು. ಹೃದಯಘಾತ, ಹೃದಯ ನೋವು, ಚೆಸ್ಟ್ ಪೇನ್ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಹೈ BP ಅಂತ ಹೇಳ್ತಾರೆ. ಇವೆಲ್ಲಾನು ಬರ್ತಾ ಇರ್ತದೆ. ಇದೆಲ್ಲಾನು ಕಾರ್ಡಿಯೋ ವಾಸ್ಕ್ಯುಲರ್ ಸಿಸ್ಟಮ್ ಸಂಬಂಧಿತ ವ್ಯಾಧಿಗಳು. ಸೊ ಮೊದಲನೇದಾಗಿ ಈ ಬರೋದ ಕಾರಣ ಏನು? ಪ್ರಧಾನ ಕಾರಣ ಅಂತಂದ್ರೆ ಇತ್ತೀಚಿನ ಕಾಲದಲ್ಲಿ ಸರ್ವೆ ಮಾಡಿ ಮೆಡಿಕಲ್ ಸಿಸ್ಟಮ್ಸ್ ಎಲ್ಲ ಅವು ನಿರ್ಧಾರ ಮಾಡಿರುವಂತ ಒಂದು ಪ್ರಧಾನ ಕಾರಣ ಏನಪ್ಪಾ ಅಂತಂದ್ರೆ ಸ್ಟ್ರೆಸ್ಗಿಂತ ನಾವು ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಡಿಸ್ಟ್ರೆಸ್ ಅನ್ನೋದು ಬೇರೆ, ಸ್ಟ್ರೆಸ್ ಯಾವಾಗ್ಲೂ ಬೇಕು. ಸ್ಟ್ರೆಸ್ ಇಲ್ಲದೆ ನಾವು ಕೆಲಸ ಮಾಡೋಕ್ಕಾಗಲ್ಲ, ಜೀವನ ಮಾಡೋಕ್ಕೂ ಆಗಲ್ಲ. ಈಗಾಗಲೇ ಹೇಳಿದೆ, ಪಾಸಿಟಿವ್ ಸ್ಟ್ರೆಸ್, ನೆಗೆಟಿವ್ ಸ್ಟ್ರೆಸ್ ಅಂತ. ಪಾಸಿಟಿವ್ ಸ್ಟ್ರೆಸ್ ಯಾವಾಗ್ಲೂ ಬೇಕು. ನಿತ್ಯ ನಾವು ಕೆಲಸ ಮಾಡಬೇಕು, ಎಚ್ಚರಿಕೆಯಾಗಿರಬೇಕು. ಬೆಳಗ್ಗೆ ಎದ್ದು ಸಾಯಂಕಾಲವರೆಗೂ ನಮ್ಮ ಕಾರ್ಯಕ್ರಮಗಳು ಯಾವೇ ಇರಲಿ, ಯಾವೇ ಕಾರ್ಯಕ್ರಮ ಮಾಡಲಿ, ಬಟ್ ಸ್ಟ್ರೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಸ್ಟ್ರೆಸ್ ಅಂದ್ರೆ ಬೇಕಾಗಿರೋಂಥ ಏನೇ ಕೆಲಸಗಳು ನಾವು ಏನೇನು ತೊಡಗಿಸ್ಕೊಂತಿದ್ವೋ ಅವೆಲ್ಲ ಸಂಪೂರ್ಣವಾಗಿ ಎಚ್ಚರಿಕವಾಗಿ ಮಾಡ್ತಾ ಇರೋದೇ ಸ್ಟ್ರೆಸ್ ಅಂತ. ಆ ಸಮಯದಲ್ಲಿ ನಮಗೆ ನಮ್ಮ ದೇಹದಲ್ಲಿ ಈ ಕಾರ್ಟಿಸಾಲ್ ಅಂತ ಉತ್ಪನ್ನ ಆಗ್ತಾ ಇರ್ತದೆ. ಕಾರ್ಟಿಸಾಲ್ ಅಂತದ್ದು ಉತ್ಪನ್ನ ಆಗ್ತಾ ಇರ್ತದೆ. ಅದು ನಮ್ಮನ್ನ ಎಚ್ಚರಿಕವಾಗಿ ಇಡುತ್ತೆ. ಆ ಎಚ್ಚರಿಕವಾಗಿ ನಮ್ಮ ಇಟ್ಟಿದ ಮೇಲೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆ ರೀತಿಯಲ್ಲಿ. ಆದ್ರೆ ಈ ಕಾರ್ಟಿಸಾಲ್ ಅನ್ನೋದು ಬೆಳಗ್ಗೆ ನಾವು ಎದ್ದಿದ ತಕ್ಷಣ ಅಂದ್ರೆ ಒಂದು 6 ಗಂಟೆಗೆ ಉತ್ಪನ್ನ ಆಗೋದು ಶುರು ಆಗಿದ್ರೆ ಅದು ಹೋಗ್ತಾ 10 ಗಂಟೆಗೆ ಹೆಚ್ಚಾಗತ್ತೆ. ತೀವ್ರ ರೂಪದಲ್ಲಿ ಹೋಗುತ್ತೆ. ಅವಾಗ ನಾವು ಪೂರ್ತಿ ಎಚ್ಚರಿಕೆ ಸ್ಥಿತಿಗೆ ಬಂದ್ಬಿಡ್ತೀವಿ ಅಲ್ವಾ? ಆ ರೀತಿಯಲ್ಲಿ ಸೊ ನಾವು ಎಲ್ಲಾ ಕೆಲಸಗಳನ್ನ ಮಾಡ್ಕೊಂತ ಮತ್ತೆ ಸಾಯಂಕಾಲ ಸೊ ಹೋಗ್ತಾ ಅದು ಕಡಿಮೆ ಆಗ್ತಾ ಬರ್ತದೆ. ಕಡಿಮೆ ಆಗ್ಬೇಕು, ಕಡಿಮೆ ಆಗಿಲ್ಲ ಅಂದ್ರೆ ಪ್ರಮಾದ ಮತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನೈಟು ಸಹ ಲೈಟ್ಗಳು ಹಾಕೊಂಡು ಕೆಲಸ ಮಾಡೋದು. ಲೈಟ್ಗಳು ಹಾಕೊಂಡು ಕೆಲಸ ಮಾಡಿದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂತ ಜೀವ ಗಡಿಯಾರ ಅಂದ್ರೆ ಸರ್ಕೇಡಿಯನ್ ಕ್ಲಾಕ್ ಅಂತ ಹೇಳ್ತೀವಿ, ಬಯೋ ಕ್ಲಾಕ್ ಅಂತ ಹೇಳ್ತೀವಿ. ಅದು ಗುರುತಿಸ್ತದೆ ಏನೋ ಇನ್ನೂ ಸುತ್ತು ಲೈಟ್ ಇದೆ ಅಂದ್ರೆ ಏನೋ ಕೆಲಸ ಆಗ್ತಾ ಇದೆ, ಅಂದ್ರೆ ಇನ್ನೂ ಕೆಲಸ ಇದೆ ನನಗೆ ಅಂತ ಹೇಳ್ಬಿಟ್ಟು ಈ ಕಾರ್ಟಿಸಾಲ್ ಹಾಗೆ ಇಟ್ಬಿಡ್ತದೆ ಬ್ಲಡ್ ಅಲ್ಲಿ. ಅಂದ್ರೆ ಕಾರ್ಟಿಸಾಲ್ ಅನ್ನೋದು ಒಂದು ಮೆಸೇಂಜರ್, ಕೆಮಿಕಲ್ ಮೆಸೇಂಜರ್. ಇಟ್ಸ್ ಆಲ್ಸೋ ಕಾಲ್ಡ್ ಹಾರ್ಮೋನ್. ಈ ಹಾರ್ಮೋನ್ ಅನ್ನೋದು ಉತ್ಪನ್ನ ಆಗಿದ ಮೇಲೆ ಎಲ್ಲಿಂದ ಉತ್ಪನ್ನ ಆಗುತ್ತೆ? ಅದು ಹೈಪೋಥಾಲಮಸ್ ಅನ್ನೋದು ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಹೇಳುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ ಏನ್ ಮಾಡುತ್ತೆ, ನೇರವಾಗಿ ಪಿಟ್ಯೂಟರಿ ಗ್ಲ್ಯಾಂಡ್ ನಮ್ಮ ಒಳಗಡೆ ಇರುವಂತ ಅಂತಸ್ರಾವ ಗ್ರಂಥಿಗಳಿದೆಲ್ಲ ಅಲ್ಲಿ ಒಂದು ಸಲಹೆ ಕೊಡುತ್ತೆ, ಇನ್ಸ್ಟ್ರಕ್ಷನ್ ಕೊಡುತ್ತೆ, ಈಗ ಕಾರ್ಟಿಸಾಲ್ ಉತ್ಪನ್ನ ಮಾಡಿ ಅಂತ. ಆ ಕಾರ್ಟಿಸಾಲ್ ಉತ್ಪನ್ನ ಆಗಿದ್ರೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಆದ್ರೆ ಇಡೀ ನೈಟು ಒಂದು 6 ಗಂಟೆ ಮೇಲೇನು, 6 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆ ಈ ರೀತಿಯಲ್ಲಿ ಅದೇ ಕ್ವಾಂಟಿಟಿ ಆಫ್ ಕಾರ್ಟಿಸಾಲ್ ಅಂತ ಈ ಹಾರ್ಮೋನ್ ಪರಿಣಾಮ, ಈ ಕಾರ್ಟಿಸಾಲ್ ಅನ್ನೋದು ಸ್ಟ್ರೆಸ್ ಹಾರ್ಮೋನು, ಆ ಪರಿಣಾಮ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡಿದ್ರೆ ನೈಟು ಒಂದು 12 ಗಂಟೆವರೆಗೂ ಲೈಟ್ಗಳು ಹಾಕೊಂಡು ನಿದ್ದೆ ಮಾಡ್ತಾ ಇಲ್ಲ, ಮೊಬೈಲ್ ಸ್ಕ್ರೀನ್ ನೋಡ್ತಾ ಮಾಡಿದ್ರೆ ಅತ್ಯಂತ ಪ್ರಮಾದಕರ. ಆದ್ರೆ ನಿಮ್ಮಲ್ಲಿ ಆ ಕಾರ್ಟಿಸಾಲ್ ಹೆಚ್ಚಾಗಿ ಹಾಗೆ ಬ್ಲಡ್ ಅಲ್ಲಿ ಉಳ್ಕೊಂಡಿದ್ರೆ ನಿಮ್ಮ BP ರೈಸ್ ಮಾಡ್ಬಿಡ್ತದೆ, ಬ್ಲಡ್ ಪ್ರೆಷರ್ನು ಅತ್ಯಧಿಕ ಮಾಡುತ್ತೆ. ಆ ಹೈ BP ಬರೋ ಕಾರಣ ಇದೆ, ಅರ್ಥ ಆಯ್ತಾ? ಆ ರೀತಿಯಲ್ಲಿ ಹೈ BP ಬಂದೇ ಬರ್ತದೆ. ಅದನ್ನು ನಿಧಾನವಾಗಿ ಹೈ BP ಅನ್ನೋದು ಸಾಮಾನ್ಯ ಎಲ್ಲ ಮಿತ್ರರೆ. ಹೈ BP ಬಂದ್ರೆ ಅನೇಕ ಅಡೆತಡೆಗಳು, ಅನೇಕ ಸಮಸ್ಯೆಗಳು, ಅನೇಕ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಒಳಗಡೆ ಆಗ್ತಾ ಹೋಗ್ತದೆ. ಅವಾಗ ಖಂಡಿತವಾಗಿ ಅದು ತೀರಾ ಏನಾಗತ್ತೆ, ಹೃದ್ರೋಗಗಳಿಗೆ ಹೇಳ್ಬೇಕಂದ್ರೆ ಹೃದಯಘಾತಕ್ಕೆ ದಾರಿ ಕೊಡತ್ತೆ ಆ ರೀತಿಯಲ್ಲಿ. ಅದಕ್ಕೋಸ್ಕರ
ಸೊ ಖಂಡಿತ ಇದನ್ನು ನಾವು ತುಂಬಾ ಒಂಥರ ಎಚ್ಚರಿಕವಾಗಿದ್ದು ಇದನ್ನ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಉದಾಹರಣೆಗೆ ಈಗಾಗಲೇ ಹೇಳಿದೆ ಸ್ಟ್ರೆಸ್ಸು, ಡಿಸ್ಟ್ರೆಸ್ಸು ಅಂದ್ರೆ ಪಾಸಿಟಿವ್ ನೆಗೆಟಿವ್ ಸ್ಟ್ರೆಸ್ ಆಗ್ಲಿ. ಈಗ ಸ್ಟ್ರೆಸ್ ಅಂತ ಒಂದು ಪದ ಅನ್ಕೊಂಡಿದ್ರೆ ಡಿಸ್ಟ್ರೆಸ್ ಅನ್ನೋದು ಏನಂತಂದ್ರೆ ಯಾವುದೇ ಒಂದು ವಿಷಯವನ್ನು ಪದೇ 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 ಯೋಚನೆ ಮಾಡೋದು. ಒಂದು ದುಃಖ ಬಂತು, ಏನೋ ಆತಂಕ ಆಯ್ತು, ಯಾರೋ ಒಬ್ರು ನಮ್ಮನ್ನು ಒಂಥರ ಕೆಟ್ಟದಾಗಿ ಮಾತಾಡಿಸಿದ್ರು, ಯಾವುದೇ ಒಂದು ಭಾವನೆಗಳು ಒಂಥರ ಹೇಳ್ಬೇಕಂದ್ರೆ ಭಾವೋದ್ರೇಕಗಳು ಒಳಗಾಗಿ ಅವನು ಅದೇ ಪದೇ 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 ನಾವು ಒಳಗಡೆ ರಿಪೀಟ್ ಮಾಡ್ಕೊಂಡ್ರೆ ಏನಾಗತ್ತೆ ಹೇಳಿ, ಅದು ಡಿಸ್ಟ್ರೆಸ್ ಆಗತ್ತೆ. ಈ ಡಿಸ್ಟ್ರೆಸ್ ಅನ್ನೋದು ನೇರವಾಗಿ ನಿಮ್ಮ ಕಾರ್ಡಿಯೋ ವಾಸ್ಕ್ಯುಲರ್ ಸಿಸ್ಟಮ್ ಮೇಲೆ ಅತ್ಯಂತ ಪರಿಣಾಮ ತೋರಿಸ್ತದೆ. ಇಷ್ಟೇ ಆಗೋದು. ಅದಕ್ಕೋಸ್ಕರ ಎಲ್ಲಾ ಹೃದ್ರೋಗಗಳಿಗೆ, ಎಲ್ಲಾ ಹಾರ್ಟ್ ಡಿಸೀಸಸ್ಗೆ ಕಾರಣ ಏನಪ್ಪಾ ಅಂತಂದ್ರೆ ಈ ಎಸ್ಪೆಷಲಿ ಹೇಳ್ಬೇಕಂದ್ರೆ ಡಿಸ್ಟ್ರೆಸ್ ಅಂದ್ರೆ ಸೊ ಅತ್ಯಂತ ಭಾವೋದ್ರೇಕಗಳು. ಓಕೆ, ಇನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅವೆಲ್ಲ ಯಾವಾಗಲೂ ಕಡಿಮೆ ಮಾಡ್ಕೊಂತಾನೆ ಇರ್ಬೇಕಾಗತ್ತೆ. ಯಾವಾಗ ಉತ್ಪನ್ನ ಆಗುತ್ತೋ ಕಡಿಮೆ ಮಾಡ್ಕೊಡೋದು. ಒಂದು ರೀತಿಯಲ್ಲಿ ಒಂದು ಗಂಟದಲ್ಲಿ ಏನೇ ಉತ್ಪನ್ನ ಆಗಿದ್ರೆ ಒಂದು 5 ನಿಮಿಷ ನಾವು ಒಂದು ಸಣ್ಣ ಟೆಕ್ನಿಕ್ಸ್ ಉಪಯೋಗಿಸ್ಕೊಂಡು ಅವಾಗ ಕ್ಲೀನ್ ಮಾಡ್ಕೊಡೋದು ಉತ್ತಮ. ಒಂದು ಗಂಟದಲ್ಲಿ ಒಂದು 5 ನಿಮಿಷ ನಾವು ಗಮನಿಸ್ಕೋಬೇಕು. ಈಗ ನಮ್ಮಲ್ಲಿ ಏನು ಭಾವೋದ್ರೇಕ ಉತ್ಪನ್ನ ಆಗಿದೆ ಅಂತ ಏನಾದ್ರೂ ಅರ್ಥ ಮಾಡ್ಕೊಂಡ್ರೆ, ನಾವು ಪರೀಕ್ಷೆ ಮಾಡ್ಕೊಂಡ್ರೆ ತಕ್ಷಣವೇ ಒಂದು 5 ನಿಮಿಷ ಸಣ್ಣ ಟೆಕ್ನಿಕ್ಸ್ ಅಂದ್ರೆ ಈ ಕ್ವಿಕ್ ಮೆಡಿಟೇಷನ್ ಟೆಕ್ನಿಕ್ಸ್, 5 ನಿಮಿಷ 2 ನಿಮಿಷ ಆ ತರ ಟೆಕ್ನಿಕ್ಸ್ ಉಪಯೋಗಿಸ್ಕೊಳ್ಳೋದು, ಕಡಿಮೆ ಮಾಡ್ಕೊಳ್ಳೋದು, ಮತ್ತೆ ಮುಂದುವರಿಸೋದು. ಈ ರೀತಿಯಲ್ಲಿ ಮಾಡಿದ್ರೆ ಯಾವುದೂ ತೊಂದರೆಗಳು ಬರಲ್ಲ. ಅರ್ಥ ಆಯ್ತಾ? ಅನಾರೋಗ್ಯವೇ ಬರಲ್ಲ. ಕಾರ್ಡಿಯೋ ವಾಸ್ಕ್ಯುಲರ್ ಸಿಸ್ಟಮ್ ಅಂತೂ ಅದ್ಭುತ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಮೊದಲನೇದಾಗಿ ಏನಾಗತ್ತಂದ್ರೆ ಅಂದ್ರೆ ಈ ಡಿಸ್ಟ್ರೆಸ್ ಹೆಚ್ಚಾದ್ರೆ ಏನಾಗತ್ತೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ನೋಡಿ, ಈ ಸ್ಟ್ರೆಸ್ ಹೆಚ್ಚಾಗುವಾಗ ಮೊದಲನೇದಾಗಿ ಆಗುವಂತ ಏನಂತಂದ್ರೆ ಕಾರ್ಟಿಸಾಲ್ ಹೆಚ್ಚಾಗೋದು, ಅದೆಲ್ಲ ಆಗಿದೆ. ಆದ್ಮೇಲೆ ಈ ಈ ಡಿಸ್ಟ್ರೆಸ್ ಅನ್ನೋದು ನಮ್ಮನ್ನು ಯಾವ ರೀತಿಯಲ್ಲಿ ತಯಾರು ಮಾಡತ್ತಂದ್ರೆ, ನಮ್ಮಲ್ಲಿ ಆ ಹಾರ್ಮೋನ್ ಉತ್ಪನ್ನ ಮಾಡಿ ಐದರ್ ಫ್ಲೈಟ್ ಆರ್ ಫ್ಲೈಟ್ ಅಂತ ಹೇಳ್ತೀವಿ ನಾವು. ಅದಕ್ಕೂ ತಯಾರು ಮಾಡೋದೇ ಸ್ಟ್ರೆಸ್. ಅರ್ಥ ಮಾಡ್ಕೊಳ್ಳಿ. ಆ ಹಾರ್ಮೋನ್ಗಳು ಕಾರ್ಟಿಸಾಲ್ ಎಸ್ಪೆಷಲಿ ನಿಮ್ನು ಅದನ್ನು ಫೇಸ್ ಮಾಡಕ್ಕೆ, ಎದುರ್ಕೊಳಕ್ಕೆ, ಇಲ್ಲಾಂದ್ರೆ ಓಡೋಕೆ ಯಾವುದೋ ಒಂದು ರೆಡಿ ಮಾಡ್ತಾ ಇರ್ತದೆ ಸಿಸ್ಟಮ್. ಅದು ರೆಡಿ ಮಾಡುವಾಗ ಏನಾಗತ್ತಂತ ಇಲ್ಲಿ ಲಿವರ್ ಸಾಮಾನ್ಯವಾಗಿ ಏನ್ ಮಾಡತ್ತಂದ್ರೆ, ನಾವು ಅನೇಕ ಆಹಾರ ಪದಾರ್ಥಗಳ ಸೇವನೆ ಮಾಡುವಾಗ ಅದರಿಂದ ಉತ್ಪನ್ನ ಆಗಿರುವಂತ ಗ್ಲೂಕೋಸ್ ಅನ್ನು ಅಧಿಕವಾಗಿರುವಾಗ ಏನ್ ಮಾಡುತ್ತೆ, ಆ ಗ್ಲೂಕೋಸ್ಗಳನ್ನು ಗ್ಲೈಕೋಜನ್ ಪ್ಯಾಕೆಟ್ಸ್ ಆಗಿ ಈಗಾಗಲೇ ಸಂಗ್ರಹ ಮಾಡಿಕೊಂಡು ಲಿವರ್ ಅದ್ರ ಜೊತೆಗೆ ಇಟ್ಕೊಂತದೆ. ಅದು ಹೇಗೆ ಉಪಯೋಗ ಆಗತ್ತೆ ಅಂತಂದ್ರೆ ನೋಡಿ, ಯಾವಾಗ ನಮ್ಮಲ್ಲಿ ಈ ಭಾವೋದ್ರೇಕಗಳು ಹೆಚ್ಚಾಗಿ ಈ ಡಿಸ್ಟ್ರೆಸ್ ತುಂಬಾ ಒತ್ತಡ ಆಗಿದೆ ಅಂತ ಇಟ್ಕೊಳ್ಳಿ, ನಮ್ಮ ಮೈಂಡ್ ಅಲ್ಲಿ, ನಮ್ಮ ಮನಸ್ಸಲ್ಲಿ ಒತ್ತಡ ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳಿ, ಅವಾಗ ನೇರವಾಗಿ ಈ ಕಾರ್ಟಿಸಾಲ್ ಅಂತದ್ದು ಹೇಳ್ಬೇಕಂದ್ರೆ ಅತ್ಯಂತ ಪರಿಣಾಮದಲ್ಲಿ ಉತ್ಪನ್ನ ಆಗುವಾಗ ಅದ್ರ ಈ ಫೈಟ್ ಕಡಿಮೆ ಮಾಡ್ಬೇಕಂದ್ರೆ, ಅವಾಗ ನೋಡಿ, ಈಗ ಒಂದು ಹಾವು ನೋಡ್ತೀವಿ, ಇಲ್ಲ ಯಾವ್ದೊಂದು ಹುಲಿ ಬಂತು, ನಾವು ಓಡ್ಬೇಕಲ್ಲ. ಓಡಿಲ್ಲ ಅಂದ್ರೆ ನಾವು ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ. ಅವಾಗ ನಮ್ಗೆ ಏನ್ ಬೇಕು? ಶಕ್ತಿ ಬೇಕು, ಹೆಚ್ಚು ಬೇಕು ಶಕ್ತಿ. ಅವಾಗ ಏನಾಗತ್ತಂದ್ರೆ ರಕ್ತದಲ್ಲಿ ಈ ಲಿವರ್ ಇದೆಯಲ್ಲ, ಲಿವರ್ ಹತ್ರ ಇರುವಂತ ಗ್ಲೈಕೋಜನ್ ಪ್ಯಾಕೆಟ್ಸ್ ಎಲ್ಲ ಆ ಮಸಲ್ಸ್ ಕೊಟ್ಬಿಡ್ತದೆ. ಅಂದ್ರೆ ನೇರವಾಗಿ ಬ್ಲಡ್ ಮುಖಾಂತರ ಈ ಕಂಡರಗಳಿಗೆ ಹೇಳ್ಬೇಕಂದ್ರೆ ನಮ್ಮ ಕಾಲು, ಈ ತೊಡೆಗಳು, ಇದೆಲ್ಲ ಕೊಟ್ಬಿಡ್ತದೆ. ಅಂದ್ರೆ ವೇಗವಂತವಾಗಿ ನೀವು ಓಡಿ ಅಂತ. ಆ ವೇಗವಂತವಾಗಿ ಓಡಕ್ಕೆ ಶಕ್ತಿ ಬೇಕಲ್ಲ, ಎಲ್ಲಿಂದ ಬರುತ್ತೆ? ಸಡನ್ ಆಗಿ ಬರುತ್ತೆ ನೋಡಿ ಶಕ್ತಿ. ಎಲ್ಲಿಂದ ಬರುತ್ತೆ ಅಂದ್ರೆ ಈ ಗ್ಲೈಕೋಜನ್ ಪ್ಯಾಕೆಟ್ಸ್ ಮುಖಾಂತರ ಲಿವರ್ ಕೊಟ್ಟೆ ಕೊಡತ್ತೆ. ಅವಾಗ ಅದನ್ನ ಉಪಯೋಗಿಸ್ಕೊಂಡು ನೀವು ಓಡೋಕೆ ಸಾಧ್ಯವಾಗತ್ತೆ ಅಲ್ವಾ? ನೀವು ಓಡಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಅಲ್ಲಿ ನಿಮ್ಗೆ ಇರುವಂತಹ ಸಿಚುವೇಶನ್, ಭಯಾನಕರ ಸಿಚುವೇಶನ್, ನೀವು ಓಡಬೇಕು, ತಪ್ಸ್ಕೋಬೇಕು, ಇಲ್ಲ ಎದುರ್ಕೊಳಕ್ ಸಾಧ್ಯವಿಲ್ಲ. ನಮ್ಮ ಪ್ರಾಣವನ್ನು ಕಲ್ಕೊಂತೀವಿ ಅಲ್ಲಿರುವಂತ ಸಿಚುವೇಶನ್ಗೆ ಅಲ್ವಾ? ಅದು ಓಡೋದೇ ಒಲೆದಾಗತ್ತೆ. ಆ ಓಡೋದಕ್ಕೆ ಶಕ್ತಿ ಬೇಕು. ಆ ಗ್ಲೈಕೋಜನ್ ಪ್ಯಾಕೆಟ್ಸ್ ನೇರವಾಗಿ ನಮ್ಮ ಕಂಡರಗಳಿಗೆ, ಈ ತೊಡಗಳಿಗೆ, ಕಾಲುಗಳಿಗೆ ಕೊಡುವಾಗ ಅದನ್ನ ಉಪಯೋಗಿಸ್ಕೊಂಡು ನಾವು ಓಡ್ತೀವಿ ಅಷ್ಟೇ. ಆ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಸ್ಟ್ರೆಸ್ ಅನ್ನೋದು ನಮ್ಮನ್ನು ಆ ರೀತಿಯಲ್ಲಿ ತಯಾರು ಮಾಡಿಸ್ತಾ ಇರ್ತದೆ. ಆದ್ರೆ ಇನ್ನೊಂದೇನಂದ್ರೆ, ಇದು ನಾರ್ಮಲ್ ಆಗೋ ಈ ರೀತಿಯಲ್ಲಿ ಆಗುವಂತ ಸ್ವಲ್ಪ ಸಿಚುವೇಶನ್ಸ್ ಅಂದ್ರೆ ಸನ್ನಿವೇಶಗಳಿರುತ್ತೆ. ಆದ್ರೆ ಇತ್ತೀಚಿನ ಕಾಲದ ಏನಾಗತ್ತೆ ಅಂತಂದ್ರೆ, ನಮ್ಮ ಭಾವೋದ್ರೇಕಗಳು ಹೆಚ್ಚಾಗಿದೆ, ಬಟ್ ಆ ಓಡೋಂತ ಪರಿಸ್ಥಿತಿ ಇಲ್ಲ. ಈಗ ಉದಾಹರಣೆಗೆ ಒಂದು ಮನೆಯಲ್ಲಿ ಇಲ್ಲ ಒಂದು ಆಫೀಸಲ್ಲಿ ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ, ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಜೀವನ ಮಾಡ್ತಾ ಇರ್ತೀವಿ. ಅಲ್ಲಿ ಅನೇಕ ಭಾವೋದ್ರೇಕಗಳು, ಒಬ್ಬರಿಂದ ಇನ್ನೊಬ್ರಿಗೆ ಒಂಥರ ಅವ್ರಿಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಅವರ ಭಾವೋದ್ರೇಕ ನಿಮ್ಮ ಮೇಲೆ ತೋರಿಸೋದಾಗ್ಲಿ, ನಿಮ್ನು ಏನೋ ಒಂದು ವಂಚನೆ ಮಾಡ್ಬೇಕಂತನೋ ಇನ್ನೊಂದು ರೀತಿಯಲ್ಲಿ ಎಷ್ಟೋ ನಾವು ಫೇಸ್ ಮಾಡ್ತಾ ಇರ್ತೀವಿ. ಅವಾಗ
ಅವಾಗ್ಲೂ ಸಹ ಸೇಮ್ ಆಗೋದು. ನಮ್ಮಲ್ಲಿ ಆ ಭಾವೋದ್ವೇಗಗಳಿಂದ ಆ ರಕ್ತದಲ್ಲಿ ಈ ಕಾರ್ಟಿಸಲ್ ಹೆಚ್ಚು ಉತ್ಪನ್ನ ಆಗುವಾಗ ನಮ್ಮ ಒಂಥರ ಅಲ್ಲಿಂದ ನೀವು ಓಡ್ಬೇಕಂತ ಪರಿಸ್ಥಿತಿ. ಅಂದ್ರೆ ನೀವು ಅಲ್ಲಿಂದ ಓಡಿದ್ರೆ ನಿಮ್ಮ ಗ್ಲೈಕೋಜನ್ ಪ್ಯಾಕೆಟ್ಸ್ ಉಪಯೋಗಿಸ್ಕೊಂಡ್ರೆ ನಿಮ್ಮಲ್ಲಿ ಆ ರಕ್ತದಲ್ಲಿ ಏನಾಗುತ್ತೆ ಗೊತ್ತಾ, ರಕ್ತದಲ್ಲಿ ಈ ಶುಗರ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಇಲ್ಲ ಅಂದ್ರೆ ಅದೇನಾಗುತ್ತೆ ಗೊತ್ತಾ, ಅದು ಇತ್ತೀಚಿನ ಕಾಲದಲ್ಲಿ ಆ ಪರಿಸ್ಥಿತಿ ಇಲ್ಲ. ಮನೇಲಿ ಎಲ್ಲಿಂದ ಓಡೋಗ್ತೀರಿ? ಈಗ ನಿಮ್ಮ ಹಸ್ಬೆಂಡೋ ವೈಫೋ ಅಂದ್ರೆ ನಿಮ್ಮ ಹೆಂಡತಿನೋ ಗಂಡನೋ ನಿಮ್ನು ಅಂದ್ರೆ ಒಂಥರ ತೀವ್ರ ರೂಪದಲ್ಲಿ ನಿಮ್ನು ಬೈತಾ ಇದ್ದಾರೆ. ಈಗ ನಿಮ್ಗೆ ಒಳಗಡೆ ಬಿ ಪಿ ಹೆಚ್ಚಾಗ್ತಾ ಇದೆ, ಒಂಥರ ಈ ಸ್ಟ್ರೆಸ್ ಹಾರ್ಮೋನು ಹೆಚ್ಚಾಗಿ ಉತ್ಪನ್ನ ಆಗ್ತಾ ಇದೆ. ಯಾಕಂದ್ರೆ ನೀವು ಅದಕ್ಕೆ ಒಳಗಾಗ್ತಾ ಇದ್ರಲ್ಲ. ಅವಾಗ ನಿಮ್ಮ ಪ್ರತಿಕ್ರಿಯೆ ಏನು? ಓಡ್ಬೇಕು. ಅಲ್ಲಿಂದ ಓಡಿದ್ರೆ ಅದು ಕಮ್ಮಿ ಆಗತ್ತೆ. ಓಡಕ್ಕೂ ಆಗಲ್ಲ, ಅಲ್ಲೇ ಕೂತ್ಕೋಬೇಕು. ಅವ್ನು ಹೇಳೋದೆಲ್ಲ ಕೇಳಿಸ್ಕೊತಾ ಇರ್ತಿರಲ್ಲ. ಅವಾಗ ಏನಾಗತ್ತೆ ಗೊತ್ತಾ, ನಿಮ್ಮ ದೇಹದಲ್ಲಿ ರಕ್ತದಲ್ಲಿ ಈ ಗ್ಲುಕೋಜನ್ ಪ್ಯಾಕೆಟ್ಸ್ ಇಂದ ಬಂದಿರುವಂತ ಶುಗರು ಹೆಚ್ಚಾಗಿ ಅದರಲ್ಲಿ ಸಂಗ್ರಹಣ ಆಗಿ ಅದು ನಿಧಾನವಾಗಿ ಏನಾಗುತ್ತೆ ಗೊತ್ತಾ, ಕ್ಲಾಟ್ಸ್. ಓಕೆ, ಅಂದ್ರೆ ಬ್ಲಡ್ ಅಲ್ಲಿ ಕ್ಲಾಟ್ಸ್ ಹೆಚ್ಚಾಗೋದು ಅಲ್ವಾ. ಈ ಗ್ಲೈಕೋಜನ್ ಪ್ಯಾಕೆಟ್ಸು ಕೊಬ್ಬು ತರ ಪರಿವರ್ತನೆ ಆಗಿ ಎಲ್ಲಾ ಗೋಡೆಗಳಿಗೆ ಅಂಟ್ಕೊಡೋದು. ಈ ಬ್ಲಡ್ ಆರ್ಟರೀಸ್ ಇದೆಲ್ಲ, ಈ ಹೃದಯಕ್ಕೆ ಹೋಗುವಂತ ರಕ್ತ ನಾಳಗಳಿದೆಯಲ್ಲ, ಅದ್ರ ಒಳಗಡೆ ಗೋಡೆಗಳೆಲ್ಲ ಅಂಟ್ಕೊಂಡ್ಬಿಡ್ತದೆ. ಅಂಟ್ಕೊಡುವಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ ಈ ರಕ್ತ ಪ್ರವಾಹ ಆಗಕ್ಕೆ ಜಾಗ ಇಲ್ಲ. ಯಾಕಂದ್ರೆ ಬ್ಲಡ್ ಬಿಕಮ್ಸ್ ಥಿಕ್ಕರ್ ಅಂಡ್ ಆರ್ಟರೀಸ್ ಬಿಕಮ್ಸ್ ನ್ಯಾರೋಯರ್. ಅಂದ್ರೆ ಆರ್ಟರೀಸ್ ಎಲ್ಲ ನ್ಯಾರೋ ಆಗತ್ತೆ, ಈ ಬ್ಲಡ್ ಥಿಕ್ ಆಗತ್ತೆ. ಯಾಕೆ ಬ್ಲಡ್ ಥಿಕ್ ಆಗತ್ತೆ? ಯಾಕಂದ್ರೆ ಅಲ್ಲಿ ಶುಗರ್ ಹೆಚ್ಚಾಗಿದೆ. ಆ ಬ್ಲಡ್ ಒಳಗಡೆ ಗ್ಲೂಕೋಜನ್ ಪ್ಯಾಕೆಟ್ಸ್ ಎಲ್ಲ ಈ ಕಡೆ ಬ್ಲಡ್ ಒಳಗಡೆ ಬಂದ್ಬಿಟ್ಟಿದೆ, ಲಿವರ್ ಕಲಿಸಿದೆ. ಆದ್ರೆ ಉಪಯೋಗಿಸ್ಕೊಳ್ಳೋ ಸಾಧ್ಯವಿಲ್ಲ ಅಲ್ವಾ. ಅಂದ್ರೆ ಅಲ್ಲಿ ಓಡ್ತಾ ಇಲ್ಲ, ನೀವು ಹಾಗೆ ಕೂತ್ಕೊಂಡೆ ನೀವು ಕೇಳಿಸ್ಕೋಬೇಕು. ಅವಾಗ ಖಂಡಿತವಾಗಿ ಇದೆಲ್ಲ ಏನಾಗತ್ತೆ, ಈ ಹೃದಯಕ್ಕೆ ಹೋಗುವಂತ ರಕ್ತನಾಳಗಳು ಸಣ್ಣದಾಗುವಾಗ, ಬ್ಲಡ್ ಥಿಕ್ ಇರುವಾಗ ಏನಾಗತ್ತೆ ಇಲ್ಲ ಅಂತಂದ್ರೆ ಅಂತ ರೀತಿಯಲ್ಲಿ ಹೃದಯಕ್ಕೆ ಹೋಗುವಾಗ ಹೃದಯಕ್ಕೆ ಬೇಕಾಗಿರುವಂತ ಆಕ್ಸಿಜನ್ ಸರಬರಾಜು ಕಷ್ಟ ಆಗುತ್ತೆ. ಆ ಹೃದಯಕ್ಕೆ ಬೇಕಾಗಿರುವಂತ ಆಕ್ಸಿಜನ್ ಸರಬರಾಜು ಹೋಗೋದು ಕಷ್ಟ ಆಗುವಾಗ ಏನಾಗುತ್ತೆ ಅಂದ್ರೆ ನಿಧಾನವಾಗಿ ಆ ಹೃದಯದಲ್ಲಿರುವಂತ ಅಂದ್ರೆ ಆ ಹಾರ್ಟ್ ಅಲ್ಲಿರುವಂತ ಜೀವಕೋಶಗಳು ಒಂದೊಂದೊಂದೊಂದು ಸತ್ತೋಗುತ್ತೆ. ಸೊ ಯಾವಾಗ ಒನ್ ಬೈ ಒನ್ ಈ ಜೀವಕೋಶಗಳಿಗೆ ಸರಿಯಾದ ಆಕ್ಸಿಜನ್ ಬರ್ತಾ ಇಲ್ಲ, ಸರಿಯಾದ ರಕ್ತ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಅಡ್ಡಂಕಿಗಳು ಜಾಸ್ತಿ ಆಗಿದೆ ಅಲ್ವಾ. ಸೊ ಈ ಪರಿಣಾಮದಲ್ಲಿ ಆಗುವಂತದೆ. ಅಲ್ಲಿ ಅವಾಗ ಏನಾಗುತ್ತೆ, ಒಂದೇ ಸ್ಮಾಲ್ ಟ್ಯೂಬ್ ಆದ್ರೆ ಹೆಚ್ಚು ರಕ್ತ ಅಲ್ಲಿ ಪ್ರವಾಹ ಆಗ್ಬೇಕು ಅಲ್ವಾ. ಟ್ಯೂಬ್ ಅನ್ನೋದು ನ್ಯಾರೋ ಆಗಿದೆ, ಬಟ್ ರಕ್ತ ಮಾತ್ರ ಹೆಚ್ಚು ಪ್ರವಾಹ ಆಗ್ಬೇಕು. ಇದನ್ನೇ ಬ್ಲಡ್ ಪ್ರೆಷರ್ ಅಂತ, ಹೈ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ನಾವು. ಹೈ ಬಿ ಪಿ ಅಂತ ಆಗತ್ತೆ, ಅಷ್ಟೇ, ಇನ್ನೇನಿಲ್ಲ. ಸೊ ಈ ಐ ಬಿ ಪಿ ಆಗಿದೆ. ಹಾಗೆ ನಾವು ಮುಂದುವರಿಸಿದ್ರೆ ಲೈಫ್ ಅದೇ ಮನೆಯಲ್ಲಿ ವಾಸ ಮಾಡ್ತೀವಿ, ಅದೇ ಗಂಡ ಹೆಂಡತಿ, ಅದೇ ರೀತಿಯಲ್ಲಿ ನಮ್ಮ ಸಿಚುವೇಶನ್ಸ್ ಯಾವುದು ಚೇಂಜ್ ಆಗಿಲ್ಲ. ನಾವು ಧ್ಯಾನದಲ್ಲಿ ತೊಡಗಿಸ್ಕೊಂಡಿಲ್ಲ, ನಾವು ಶಾಂತಿ ಮಾಡ್ಕೊಂತ ಇಲ್ಲ, ನಮ್ಮಲ್ಲಿರುವಂಥದ್ದು ಭಾವೋದ್ರೇಕವನ್ನು ದೂರ ಮಾಡ್ಕೊಂತ ಇಲ್ಲ, ಯಾವಾಗ್ಲೂ ಅದು ಗಮನ ಕೊಟ್ಟಿಲ್ಲ. ಅದೇ ಜೀವನವನ್ನು 5 ವರ್ಷ 10 ವರ್ಷ 20 ವರ್ಷ 30 ವರ್ಷ ಸಹಜೀವನ ಮಾಡ್ಕೊಂತ ಹೋದ್ರೆ ಏನಾಗತ್ತೆ, ಖಂಡಿತ ಒಂದು ದಿವಸ ಬರುತ್ತೆ. ಸೊ ಆ ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿರುವಂತಹ ಜೀವಕೋಶಗಳಿಗೆ ಆಕ್ಸಿಜನ್ ಸಪ್ಲೈ ಇಲ್ಲ, ರಕ್ತ ಪ್ರವಾಹ ಸರಿ ಇಲ್ಲ, ಆವಾಗ ಹೃದಯಘಾತಕ್ಕೂ ಒಳಗಾಗೋದು ಖಂಡಿತ ಆಗತ್ತೆ. ಈ ರೀತಿಯಲ್ಲಿ ಆಗೋದು ಕೊನೆಗೆ ಹಾರ್ಟ್ ಅಟ್ಯಾಕ್. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಆಗುವಂತ ಈ ಸಿಚುವೇಶನ್ಸ್ ಎಲ್ಲ ನಾವು ಸರಿಪಡಿಸ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಖಂಡಿತ ನಾವು ಮಾಡ್ಬೇಕಾಗಿರೋದು ನಾವು ಶಾಂತಿ ಮಾಡ್ಕೋಬೇಕು. ನಾವು ಒಂಥರ ರಿಲ್ಯಾಕ್ಸ್ ಮಾಡ್ಕೋಬೇಕು. ದೇಹವನ್ನು ರಿಲ್ಯಾಕ್ಸ್ ಮಾಡ್ಕೊಂಡ ವಿಧಾನ ನಮ್ಗೆ ಗೊತ್ತಾಗಬೇಕು. ಗೊತ್ತಾಗುವಂತ ಆ ವಿಧಾನದಲ್ಲೇ ಒಂದು ಧ್ಯಾನ ವಿಧಾನ ನಾವೆಲ್ಲ ಈ ವೇದಿಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಈ ಧ್ಯಾನದಲ್ಲಿ ಏನಾಗುತ್ತೆ, ನಿಧಾನವಾಗಿ ನೀವು ಗಮನಿಸ್ಕೊಂತ ಹೋಗ್ತಾ ನಿಮ್ಮ ಒಳಗಡೆ ನೀವು ಹೋಗ್ತಾ ಇರುವಾಗ ಸೊ ಖಂಡಿತ ಏನಾಗತ್ತಂದ್ರೆ ಅಲ್ಲಿರುವಂತ ಈ ನಕಾರಾತ್ಮಕ ಯೋಚನೆಗಳು ಒಂದೊಂದೊಂದೊಂದು ರಿಲೀಸ್ ಆಗ್ತಾ ಹೋಗ್ತದೆ. ಸೊ ಅವಾಗ ಶಾಂತಿಯುತವಾಗಿ ನೀವು ಜೀವನ ಆ ರೀತಿಯಲ್ಲಿ ನಡ್ಸ್ಕೊಳ್ಳುವಾಗ ಖಂಡಿತ ಮತ್ತೆ ಏನಾಗುತ್ತೆ, ನಮ್ಮಲ್ಲಿ ಆ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಪರ್ಸೆಂಟೇಜ್ ಆಫ್ ಸ್ಟ್ರೆಸ್ ಹಾರ್ಮೋನ್ಸು ಆಟೋಮೆಟಿಕ್ ಆಗಿ ನಿಮಗೆ ರಿಲೀಫ್ ಬಂದೇ ಬರುತ್ತೆ. ಇನ್ನೊಂದು, ಈ ಸ್ಟ್ರೆಸ್ ಅಲ್ಲಿ ಇರುವಾಗ ಏನಾಗತ್ತಂದ್ರೆ ಈ ಹೈಪೋಥಲಮಸ್ಸು ಪಿಟ್ಯೂಟರಿ ಗ್ಲ್ಯಾಂಡ್ ಹೋಗಿ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇದೆ, ಅಡ್ರಿನಲ್ ಅಂತಸ್ರಾವಿಕ ಗ್ರಂಥಿ ಇದೆ, ಅದು ಕೇಳತ್ತೆ ತಕ್ಷಣವೇ. ಏನಂತ ಹೇಳ್ತದೆ ಅಂದ್ರೆ, ನೀವು ಅಡ್ರಿನಲಿನ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಮಾಡಿ ಅಂತ. ಯಾಕಂದ್ರೆ ಇಲ್ಲಿ ಹೆಚ್ಚು ಒತ್ತಡ ನಡೀತಾ ಇದೆ, ಅಲ್ಲಿಂದ ಅದು ರಿಲೀಫ್ ಆಗ್ಬೇಕಂದ್ರೆ ಈ ಅಡ್ರಿನಲಿನ್ ಅಂತ ಒಂದು ಗ್ರಂಥಿ ಬೇಕಾಗತ್ತೆ ಅಂತ ಅಲ್ವಾ. ಸೊ ಆದ್ರೆ ಅದೇನಾಗತ್ತೆ ಅಂದ್ರೆ ಆದಷ್ಟು ನಮ್ಗೆ ಕಾಪಾಡತ್ತೆ, ಆದ್ರೆ ನಾವು ಅದನ್ನು ಉಪಯೋಗಿಸ್ಕೊಂತ ಅವಕಾಶ ಇಲ್ಲ. ಅಂದ್ರೆ
ನಾವು ಪದೇ 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 ನಾವು ಈ ತೀವ್ರ ಭಾವೋದ್ರೇಕಗಳ ಗುರಿ ಆಗ್ತಾ ಇದ್ರೆ ಈ ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚು ಪರ್ಸೆಂಟೇಜ್ ನಮ್ಮ ಈ ರಕ್ತದಲ್ಲಿ ಪ್ರವಾಹ ಆಗ್ತಾ ಇದ್ರೆ ಇನ್ನೇನಾಗತ್ತೆ ಇಲ್ಲಿ ಅದನ್ನು ಅದು ಬೇಕು ಆದ್ರೆ ಸ್ವಲ್ಪ ಪರಿಣಾಮದಲ್ಲಿ ಬೇಕು, ಸ್ವಲ್ಪ ಸಮಯದಲ್ಲಿ ಬೇಕು, ಆ ಸಮಯದಲ್ಲಿ ಮಾತ್ರ ಬೇಕು. ಅದು ಪದೇ 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 ಉತ್ಪನ್ನ ಆಗಿದ್ರೆ ಅದು ಈ ತೀವ್ರ ಭಾವೋದ್ರೇಕಗಳಿಂದ ಏನಾಗತ್ತೆ, ಖಂಡಿತ ನಮ್ಮ ರಕ್ತ ಥಿಕ್ ಆಗೋದು ಅಂದ್ರೆ ತುಂಬಾ ಒಂಥರ ಮಂದವಾಗೋದು, ರಕ್ತ ಮಂದವಾಗೋದಾಗಲಿ, ಆಮೇಲೆ ರಕ್ತ ಪ್ರವಾಹ ಕಡಿಮೆ ಆಗೋದಾಗ್ಲಿ, ಇವೆಲ್ಲ ಆಗಿ ಅನೇಕ ರೋಗಗಳಿಂದ ಪ್ರಧಾನವಾಗಿ ನಿಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ತುಂಬಾ ಉಂಟಾಗತ್ತೆ, ಒಂಥರ ತುಂಬಾ ಸೊ ವ್ಯಾಧಿಗಳಿಗೆ ಒಳಗಾಗೋದು ಅಲ್ಲೇ ಪ್ರಥಮವಾಗೋದು. ಅಂದ್ರೆ ಸ್ಟ್ರೆಸ್ ಇಸ್ ದ ಡಿಸ್ಟ್ರೆಸ್ ಇಸ್ ದಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ರೀಸನ್ ಫಾರ್ ಯುವರ್ ಆಲ್ ಹಾರ್ಟ್ ಡಿಸೀಸಸ್, ಆಲ್ ದಿ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅಂತ ನಾವು ಹೇಳಕ್ಕೆ ನಾವು ಅದ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ಏನ್ ಮಾಡೋಣ ಅಂದ್ರೆ ಇದನ್ನು ರಿಲೀಫ್ ಮಾಡ್ಕೋಬೇಕು ನಾವು ಅಲ್ವಾ. ರಿಲೀಫ್ ಮಾಡ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಅನೇಕ ಪದ್ಧತಿಗಳಂದ್ರೆ ಧ್ಯಾನ ಅನ್ನೋದು, ಧ್ಯಾನಕ್ಕೆ ಸಮಯ ಬೇಕು, ಕೂತ್ಕೋಬೇಕು, ಕಣ್ಮುಚ್ಕೋಬೇಕು. ಸೊ ನಾವು ಒಳಗಡೆ ನಾವು ಪ್ರವೇಶ ಮಾಡಬೇಕು, ಇದೆಲ್ಲ ಸಮಯ ಬೇಕಾಗತ್ತೆ ಅಲ್ವಾ. ಸೊ ನಾವು ಎಲ್ಲೋ ಆಫೀಸಲ್ಲಿ ಇದೀವಿ, ಎಲ್ಲೋ ಬೇರೆ ಪ್ಲೇಸ್ಗೆ ಹೋಗಿದೀವಿ. ಸೊ ಇಂಥ ಪ್ಲೇಸ್ ಅಲ್ಲಿ ಎಲ್ಲೋ ಯಾವುದೇ ಜಾಗದಲ್ಲಿ ಆಗ್ಬೋದು ಇಂಥ ವಿಷಯಗಳು, ಇಂಥ ಪರಿಣಾಮಗಳು ಆಗ್ತಾ ಇರ್ತದೆ. ಅವಾಗ ಅಲ್ಲೆಲ್ಲಿ ರಿಲೀಫ್ ಮಾಡ್ಕೋಬೇಕು ನಾವು. ಮತ್ತೆ ಮನೆಗೆ ಬಂದು ಧ್ಯಾನ ಮಾಡ್ಕೊಂಡು ರಿಲೀಫ್ ಬೇಕಾಗಿಲ್ಲ. ಒಂದು 2 ನಿಮಿಷ ಧ್ಯಾನ, 5 ನಿಮಿಷ ಧ್ಯಾನ, 1 ನಿಮಿಷ ಧ್ಯಾನ, ಈ ರೀತಿಯಲ್ಲಿ ಮಾಡ್ಕೊಂತಾನೆ ಇರ್ಬೇಕು ನಾವು. ಅರ್ಥ ಆಯ್ತಾ? ಸೊ ಯಾವ ರೀತಿಯಲ್ಲಿ ಅಂದ್ರೆ ನಾನು ಒಂದು ಹೇಳ್ಕೊಡ್ತೀನಿ, ಸ್ವಲ್ಪ 2-3 ವಿಧಾನಗಳು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡೋಣ ಇಲ್ಲಿ. ಓಕೆ, ರೈಟ್. ಸೊ ಈ ಕಾರ್ಡಿಯೋವಾಸ್ಕ್ಯುಲರ್ ಇಂಥ ವ್ಯಾಧಿಗಳಿಂದ ಅಂದ್ರೆ ಇನ್ನೊಂದು, ಪ್ರತಿ ಒಂದು ಗಂಟೆಗೊಂದು ಚೆಕ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾವುದೇ ಭಾವೋದ್ರೇಕ ಆಗಿದೆಯಾ ಆಗಿಲ್ಲ. ಆಗಿದ್ರೆ ಒಂದು 5 ನಿಮಿಷಕ್ಕೂ ಅಲಾಟ್ ಮಾಡಿ. 5 ನಿಮಿಷದಲ್ಲಿ ಆ ಭಾವೋದ್ರೇಕವನ್ನು ದೂರ ಮಾಡ್ಕೊಂಡು ಮತ್ತೆ ಪುನಃ ನಿಮ್ಮ ಕೆಲ್ಸಕ್ಕೆ ಹೋಗಿ, ತೊಂದರೆ ಇಲ್ಲ. ಆದ್ರೆ ಆ ರೀತಿಯಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ, ಅವಾಗ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ, ನಮ್ಮಲ್ಲಿ ಈ ರಕ್ತ ಪ್ರವಾಹ ಆಗ್ಲಿ, ಯಾವುದೇ ಒತ್ತಡಿ ಹಾರ್ಮೋನ್ಸ್ ಹೆಚ್ಚಾಗ್ಲಿ ಯಾವುದೂ ಆಗಲ್ಲ. ಅವಾಗ ನಾವು ಆರೋಗ್ಯವಂತವಾಗಿರ್ತೀವಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ನಿಮ್ಮ ಹೃದಯ ಅನ್ನೋದು 24 ಗಂಟೆಗಳು 365 ದಿವಸಗಳ ಕೆಲಸ ಮಾಡ್ಬೇಕು ಅಲ್ವಾ. ಸೊ ಅವಾಗ ಅದಕ್ಕೆ ಒತ್ತಡ ಅನ್ನೋದು ಕೊಡಕ್ಕೆ ಸಾಧ್ಯವ, ಆ ಒತ್ತಡವನ್ನು ಕೊಡಬಾರದು. ಒತ್ತಡಿದ್ರೆ ತೊಲಗಿಸ್ಕೊಂತಾ ಇರ್ಬೇಕು, ಅವಾಗ ತೊಲಗಿಸ್ಕೊಂತಾ ಇರ್ಬೇಕು. ಈಗ ಒಂದು 2 ನಿಮಿಷ ಮೆಥಡ್, ಒಂದು 2 ಮಿನಿಟ್ ಮೆಥಡ್ ನಾನು ಹೇಳ್ತಾ ಹೋಗ್ತೀನಿ. ಏನಿಲ್ಲ, ಹಾಯಾಗಿ ಕೂತ್ಕೊತೀವಿ, ಎಲ್ಲರೂ ಹಾಯಾಗಿ ಕೂತ್ಕೊಳ್ಳಿ ಆರಾಮಾಗಿ. ಇದೊಂದು ನಮ್ಮನ್ನು ನಾವು ಶಾಂತಗೊಳಿಸ್ಕೊಳ್ಳೋದು ಮತ್ತೆ ರಿಲ್ಯಾಕ್ಸ್ ಮೆಥಡ್ ಅಂತ ಇರ್ತೀವಿ, ರಿಲ್ಯಾಕ್ಸೇಷನ್ ಮೆಥಡ್, ಬಾಡಿ ರಿಲ್ಯಾಕ್ಸೇಷನ್ ಮೆಥಡ್. ಯಾವ ರೀತಿಯಲ್ಲಿ ಮಾಡ, ಹಾಯಾಗಿ ಕೂತ್ಕೊಳ್ಳಿ. ಈಗ 2 ಈ ಕೈಗಳು ಜೋಡಿಸ್ಕೊಂಡು ಕೂತ್ಕೋಬಹುದು, ಇಲ್ಲ ಆರಾಮಾಗಿ ಜ್ಞಾನ ಮುದ್ರದಲ್ಲಿ ಕೂತ್ಕೋಬಹುದು, ಏನ್ ತೊಂದರೆ ಇಲ್ಲ. ಹೇಗ್ ಬೇಕಾದ್ರೆ ಆಗ ಕೂತ್ಕೊಳ್ಳಿ. ಕೂತ್ಕೊಂಡಿದ ಮೇಲೆ ನಿಧಾನವಾಗಿ ನಿಮ್ಮ ಕಣ್ಣುಗಳು ಮುಚ್ಚಿದ ಮೇಲೆ ದೀರ್ಘ ಶ್ವಾಸ 3 ಸಲ ತಗೊಳ್ಳಿ. ದೀರ್ಘ ಶ್ವಾಸ ತಗೊಂಡು ದೀರ್ಘ ಶ್ವಾಸ ಬೆಳಿ 3 ಬಾರಿ. ಈಗ ನಾನು 7 ಬ್ರೀತ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬ್ರೀತ್ ತಗೊಳುವಾಗ ಈಗ ಮೊದಲನೇದಾಗಿ 3 ಲಾಂಗ್ ಬ್ರೀತಿಂಗ್, ಬ್ರೀತ್ ಔಟ್ ಅಂಡ್ ಬ್ರೀತ್ ಇನ್ ಮಾಡ್ಕೊಂಡಿದ್ವಿ. ಈಗ ಮೊದಲನೇ ಬ್ರೀತ್ ಲಾಂಗ್ ಬ್ರೀತ್ ತಗೊಂತ ಆ ಲಾಂಗ್ ಬ್ರೀತ್ ತಗೊಂಡವಾಗ ನಮ್ಮ ತಲೆ ಮೇಲ್ನೇ ಭಾಗ, ಸಹಸ್ರಾರ ಭಾಗ ಇದೆಲ್ಲ, ಅಲ್ಲಿ ಅಬ್ಸರ್ವ್ ಮಾಡಿ, ಕಣ್ಣು ಮುಚ್ಕೊಂಡು. ಇದೆಲ್ಲ ಬಾಡಿ ಸ್ಕ್ಯಾನಿಂಗ್, ಇದು ಒಂದು ರೀತಿಯಲ್ಲಿ ಬಾಡಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ವಿ ನಾವು. ಅಲ್ಲಿ ಒಂದು ಸ್ಕ್ಯಾನ್ ಮಾಡ್ಕೊಳ್ಳಿ. ಅಲ್ಲಿ ಏನೇನು ಟೆನ್ಷನ್ ಇದ್ರೆ, ಒತ್ತಡ, ಲೆಟ್ ಗೋ, ರಿಲ್ಯಾಕ್ಸ್, ಬಿ ಅಟ್ ಪೀಸ್ ಅಂತ ಹೇಳ್ಕೊಳ್ಳಿ. ಮತ್ತೆ ಸ್ವಲ್ಪ ಕೆಳಗಡೆ ಫೋರ್ ಹೆಡ್ ಬನ್ನಿ. ಈ ನುದುಟಿ ಭಾಗ, ನುದುಟಿ ಭಾಗದಲ್ಲಿ, ಇಡೀ ತಲದಲ್ಲಿ ಎಲ್ಲೇ ಟೆನ್ಷನ್ ಇದ್ರು ಗಮನಿಸಿ, ಗುರ್ತಿಸಿದ್ರೆ ಲೆಟ್ ಗೋ, ರಿಲ್ಯಾಕ್ಸ್, ತೆಗೆದಾಕಿ, ಅದು ಹೋಗ್ಬೇಕು. ಆ ರೀತಿಯಲ್ಲಿ ಫಸ್ಟ್ ಬ್ರೀತಿಂಗ್ ತಗೊಂಡವಾಗ ಅಲ್ಲಿ ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಬ್ರೀತಿಂಗ್, ಅದು 7th ಅಂದ್ರೆ 7 ಬ್ರೀತಿಂಗ್ ಹೇಳ್ತೀನಿ ನಾನು. 7ನೇ ಬ್ರೀತಿಂಗ್ ಆಗಿದೆ, 6ನೇ ಬ್ರೀತಿಂಗ್ ಬರೋಣ. ಇನ್ನೊಂದು ಬ್ರೀತಿಂಗ್ ತಗೊಳ್ಳಿ. ಅಲ್ಲಿ ಪ್ರಧಾನವಾಗಿ ನಿಮ್ಮ ಮುಖಭಾಗ, ಪೂರ್ತಿ ಮುಖಭಾಗ ಅಂದ್ರೆ ಕಣ್ಣುಗಳು, ಕಿವಿಗಳು, ಬಾಯಿ ಎಲ್ಲದನ್ನು ಒಂದ್ಸರಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲೇ ಒತ್ತಡಿದ್ರೆ ಆ ಒತ್ತಡಿ ಲೆಟ್ ಗೋ, ರಿಲ್ಯಾಕ್ಸ್. ಇದು 6ನೇ ಬ್ರೀತಿಂಗ್ ಆಯ್ತು. 5ನೇ ಬ್ರೀತಿಂಗ್ ಬನ್ನಿ.
ಯಾಕಂದ್ರೆ ಇನ್ನೊಂದು 30 ಸೆಕೆಂಡ್ ತಗೊಳ್ಳಿ. 6ನೇ ಬ್ರೀತಿಂಗ್ಗೆ ಬ್ರೀತಿಂಗ್ ಆಗ್ತಾ ಇದೆ, ಸಹಜವಾಗಿ ನಡೀತಾ ಇದೆ. ಆದ್ರೆ ಆ ಸಮಯದಲ್ಲಿ ನಮ್ಮ ಗಮನ ಪೂರ್ತಿ ನಮ್ಮ ಮುಖದ ಮೇಲೆ. ಈಗ 5ನೇ ಬ್ರೀತಿಂಗ್ ಬನ್ನಿ. 5ನೇ ಬ್ರೀತಿಂಗ್ ಅಲ್ಲಿ ಪ್ರಧಾನವಾಗಿ ನಮ್ಮ ಭುಜಗಳು, ಎರಡು ಕೈ ಅಂದ್ರೆ ಆರ್ಮ್ಸ್ ಆಗ್ಬೋದು, ಹ್ಯಾಂಡ್ಸ್ ಆಗ್ಬೋದು, ಭುಜಗಳಾಗ್ಬೋದು, ನೆಕ್ ಪೂರ್ತಿ ಅದರ ಮೇಲೆ ಗಮನ ಹರಿಸಿ ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನಿಂಗ್ ಅಲ್ಲಿ ಎಲ್ಲೇ ಸ್ವಲ್ಪ ಒತ್ತಡ ಅನಿಸಿದ್ರೆ ಪ್ಲೀಸ್ ಲೆಟ್ ಗೋ. ಈಗ ನೆಕ್ಸ್ಟ್ ಅಂತ ಬರ್ತದೆ, ನೆಕ್ಸ್ಟ್ ಬ್ರೀತಿಂಗ್ ಹೋಗೋಣ. ಸ್ವಲ್ಪ ಕೆಳಗಡೆ ಬಂದು ಪೂರ್ತಿ ನಿಮ್ಮ ಚೆಸ್ಟ್ ಏರಿಯಾ, ಇದು 4ನೇ ಬ್ರೀತಿಂಗ್ ಆಗತ್ತೆ. ಒಂದ್ಸಲ ಆ 4ನೇ ಬ್ರೀತಿಂಗ್ ತಗೊಂಡೋದು ಗಮನಕ್ಕೆ ಹೋಗೋದು ಒಳಗಡೆ ಅಷ್ಟೇ. 4ನೇ ಬ್ರೀತಿಂಗ್ ಅಂದ ತಕ್ಷಣ 4ನೇ ಬ್ರೀತಿಂಗ್ ಅಂದ್ರೆ ಬ್ರೀತಿಂಗ್ ದೀರ್ಘವಾಗಿ ತಗೊಂಡೋದು, ಅವಾಗ ಆ ಗಮನಕ್ಕೂ ಹೋಗೋದು. ಈಗ ನಾವು ಚೆಸ್ಟ್ ಆ ಏರಿಯಾದಲ್ಲಿ ಲಂಗ್ಸ್ ಆಗ್ಲಿ, ನಮ್ಮ ಹಿಂದಿನ ಭಾಗ ಬ್ಯಾಕ್ ಅಲ್ಲಿರುವಂತಹ ಬ್ಯಾಕ್ ಬೋನ್ ಅದು ಆ ಭಾಗ ಆಗ್ಲಿ, ಪೂರ್ತಿ ಚೆಸ್ಟ್ ಫ್ರಂಟ್ ಟು ಬ್ಯಾಕ್ ಪೂರ್ತಿ ಗಮನಿಸಿಕೊಳ್ಳಿ, ಗಮನ ಹರಿಸಿ ಅಲ್ಲಿ ನೋಡೋಣ. ಹೃದಯದಲ್ಲಿ ತೊಂದರೆಗಳು, ಲಂಗ್ಸ್ ಅಲ್ಲಿ ಎಲ್ಲಾದ್ರೂ ಶ್ವಾಸಕೋಶ ವ್ಯವಸ್ಥೆಗಳು ಮತ್ತೆ ಈ ರಕ್ತ ಪ್ರಸರಣ ವ್ಯವಸ್ಥೆ ಪೂರ್ತಿ ಗಮನ ಹರಿಸಿ. ಅಲ್ಲೇನಾದ್ರೂ ಒತ್ತಡಿ, ಸ್ಟ್ರೆಸ್ ಅಂತ ಅನಿಸಿದ್ರೆ ಲೆಟ್ ಗೋ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸ್ವಲ್ಪ ಈಗ 3ನೇ ಬ್ರೆತ್ಗೆ ಹೋಗೋಣ. 3ನೇ ಬ್ರೆತ್ಗೆ ಸ್ವಲ್ಪ ಕೆಳಗಡೆ ಹೋಗೋಣ. ಸೋಲಾರ್ ಪ್ಲೆಕ್ಸಸ್, ಹಿಂದೆ ಮುಂದೆ ಪೂರ್ತಿ ನಾಭಿ ಪ್ರಾಂತ, ಅದ್ರ ಒಳಗಡೆ ಇರುವಂತ ಎಲ್ಲಾ ಅವಯವಗಳು ಏನೇ ಒತ್ತಡ ಇದ್ರು ಒಳಗಡೆ, ಲಿವರ್ ಇರ್ಲಿ, ಪ್ಯಾನ್ಕ್ರಿಯಾಸ್ ಇರ್ಲಿ, ಜೊತೆಗೆ ದೊಡ್ಡ ಕರ್ಲು, ಸಣ್ಣ ಕರ್ಲು, ಕಿಡ್ನೀಸು, ಎಲ್ಲದನ್ನು, ಮೂತ್ರಕೋಶ, ಗಾಲ್ ಬ್ಲಾಡರು, ಯೂರಿನ್ ಬ್ಲಾಡರು ಎಲ್ಲದನ್ನು ಸಹ ನೀಟಾಗಿ ಅಲ್ಲಿರುವಂತ ಯಾವುದೇ ಒತ್ತಡ ಇದ್ರೆ ಒತ್ತಡಿ ತೆಗೆದಾಕಿ. ಲೆಟ್ ಗೋ, ರಿಲ್ಯಾಕ್ಸ್ ರಿಲ್ಯಾಕ್ಸ್, ಲೆಟ್ ಗೋ. ಇನ್ನು ಸ್ವಲ್ಪ ಕೆಳಗಡೆ ಹೋಗೋಣ. ಮೂಲಾಧಾರ, ಸ್ವಾಧಿಷ್ಠಾನ ಅಂತಂದ್ರೆ ಆ ಪ್ರಾಂತದಲ್ಲಿರುವಂತ ನಮ್ಮ ಬೆಲಿ ಪೋರ್ಷನ್ ಅಂದ್ರೆ ನಮ್ಮ ಸೊಂಟೆ ಅಂತ ಹೇಳ್ಬೋದು. ಈ ಸೊಂಟೆ ಭಾಗ, ಅಲ್ಲಿರುವಂತ ಲೈಂಗಿಕ ಅವಯವಗಳು ಎಲ್ಲದನ್ನು ಅಬ್ಸರ್ವ್ ಮಾಡಿ, ಗಮನ ಕೊಡ್ರಿ. ಇದು 2ನೇ ಬ್ರೀತಿಂಗ್ ಬಂದಿದ್ವಿ. ಈಗ 2ನೇ ಬ್ರೀತಿಂಗ್ ಬಂದಿದ್ವಿ. ಗಮನ ಹರಿಸಿ, ಗಮನ ಹರಿಸಿ. ಅಲ್ಲೇನಾದ್ರೂ ಒತ್ತಡ ಇದ್ರೆ ನೋಡಿ, ಆ ಒತ್ತಡೆಯನ್ನು ರಿಲ್ಯಾಕ್ಸ್, ಲೆಟ್ ಗೋ, ಬಿ ಎಟ್ ಪೀಸ್. ಈಗ ಲಾಸ್ಟ್ ಬ್ರೀತಿಂಗ್ ಬಂದಿದ್ವಿ, ಕೊನೆಯದು 2 ತೊಡಗಲು, ಕಾಲುಗಳು, ಪಾದಗಳು, ಹೆಬ್ಬೆರಳು, ಕೆಳಗಡೆ ಹೆಬ್ಬೆರಳುವರೆಗೂ ಎಲ್ಲರೂ ಗಮನಿಸ್ತಾ ಹೋಗಿ, ಎಲ್ಲರೂ ಗಮನಿಸ್ತಾ ಹೋಗಿ. ಎಲ್ಲೇ ಒತ್ತಡ ಅನಿಸಿದ್ರೆ, ಯಾವುದೇ ಒತ್ತಡ ಅನಿಸಿದ್ರೆ ಲೆಟ್ ಗೋ, ರಿಲ್ಯಾಕ್ಸ್, ಬಿ ಅಟ್ ಪೀಸ್. ಅದ್ಭುತವಾದ ರೀತಿಯಲ್ಲಿ ಪೂರ್ತಿ ದೇಹವನ್ನು ಸ್ಕ್ಯಾನ್ ಮಾಡಿದೀವಿ. ನಮ್ಮ ದೇಹವನ್ನು ಮೇಲೆಯಿಂದ ಕೆಳಗೆವರೆಗೂ, ಹೆಡ್ ಟು ಟೋ, ಅದ್ಭುತವಾದ ರೀತಿಯಲ್ಲಿ ಈಗ ಲಾಸ್ಟ್ ಕೊನೆಯದಲ್ಲಿದ್ದೀವಿ, ಗಮನಿಸ್ತಾ ಇದ್ದೀವಿ. ತದನಂತರ ನಿಮ್ಮ ಕಾಲುಗಳು, ಪಾದಗಳ ಹತ್ರನೇ ಅಲ್ಲೇ ಸ್ವಲ್ಪ ಉಳ್ಕೊಂಡ್ಬಿಡಿ. ಅಲ್ಲೇ ಸ್ಟೇ ಅಟ್ ರೆಸ್ಟ್ ಅಟ್ ಯುವರ್ ಫೀಟ್ ಇಟ್ ಸೆಲ್ಫ್ ಫಾರ್ ಸಮ್ ಮೋರ್ ಟೈಮ್, another 1 minute. ಮೇಲಿಂದ ಕೆಳಗೆ ಬಂದಿರಲ್ಲ, ಅಲ್ಲೇ ಉಳ್ಕೊಳ್ಳಿ 1 ನಿಮಿಷ ಕಾಲ, ಅಲ್ಲೇ ಗಮನ ಹರಿಸಿ. ಪಾದಗಳ ಹತ್ರ ಪೂರ್ತಿ ಗಮನ ಇಟ್ಕೊಳ್ಳಿ, ಅಲ್ಲೇ ಇರಿ. ಸ್ಟೇ ರಿಲ್ಯಾಕ್ಸ್, ರೆಸ್ಟ್ ಅಟ್ ಪೀಸ್.
ಈಗ ಪಾದಗಳ ಹತ್ರ ಇದೀವಿ. ಪೂರ್ತಿ ರಿಲ್ಯಾಕ್ಸ್ ಆಗಿದೆ. ಇಡೀ ಶರೀರವನ್ನು ಸ್ಕ್ಯಾನ್ ಮಾಡ್ಕೊಂಡಿದ್ವಿ. ನಾವು ಪಾದಗಳ ಹತ್ರ ಇದೀವಿ. ಈಗ ಪಾದಗಳ ಹತ್ರ ಶಾಂತಿಯುತವಾಗಿ ಎಲ್ಲ ಇಡೀ ಶರೀರ ರಿಲ್ಯಾಕ್ಸ್ ಆಗಿದೆ. ಯಾವುದೇ ಒತ್ತಡಿ, ನಕಾರಾತ್ಮಕ ಸ್ಟ್ರೆಸ್ ಆಗ್ಲಿ, ನೋವಾಗ್ಲಿ ಎಲ್ಲಾನು ರಿಲೀಸ್ ಮಾಡಿದ್ವಿ. ನಮ್ಮ ಶರೀರ ಪೂರ್ತಿ ರಿಲ್ಯಾಕ್ಸ್ ಆಗಿದೆ. ಈಗ ನಿಧಾನವಾಗಿ ನಿಮ್ಮ ಎಚ್ಚರಿಕೆ ಬನ್ನಿ. ಅಂದ್ರೆ ನಿಧಾನವಾಗಿ ಕಣ್ಣುಗಳು, ಅಂದ್ರೆ ನಿಮ್ಮ ಎರಡೂ ಕೈಗಳು ಉಜ್ಕೊಂಡು, ಚೆನ್ನಾಗಿ ಉಜ್ಕೊಂಡು ನಿಮ್ಮ ಕಣ್ಮೇಲೆ ಮುಚ್ಕೊಳ್ಳಿ. ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಕೊಂಡು ಕಣ್ಮೇಲೆ ಮುಚ್ಕೊಳ್ಳಿ. ಶಕ್ತಿಯನ್ನು ಈ ರೀತಿಯಲ್ಲಿ ಚೆನ್ನಾಗಿ ಉಜ್ಜುವಾಗ ಅದು ಒಂಥರ ಹೀಟ್ ಜನರೇಟ್ ಆಗತ್ತೆ, ಉಷ್ಣತೆ ಉತ್ಪನ್ನ ಆಗತ್ತೆ. ಈ ರೀತಿಯಲ್ಲಿ ಮಾಡಿಕೊಂಡು ಜೋರಾಗ ಮಾಡಿ. ಎರಡೂ ಕಣ್ಣುಗಳಿಗೆ ಹಚ್ಕೊಳ್ಳಿ. ನಿಧಾನವಾಗಿ ಕೈಗಳು ನೋಡುತ್ತಾ ಕಣ್ಣುಗಳನ್ನು ತೆರೆಯಬಹುದು. ರೈಟ್. ಸ್ನೇಹಿತರೆ, ಸೊ ಇದು ಒಂದು 2-3 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ 4-5 ನಿಮಿಷ ಅಷ್ಟೇ. ಈ ರೀತಿಯಲ್ಲಿ ಏನಾಗುತ್ತೆ, ಅತಿ ವೇಗವಂತವಾಗಿ ನಮ್ಮ ದೇಹನ ಪೂರ್ತಿ ಸ್ಕ್ಯಾನ್ ಮಾಡುವಾಗ ನೀವು ಆಚೆ ಕಡೆಯಿಂದ, ಬಾಹ್ಯದಿಂದ ಒಳಗಡೆ ಬಂದ್ಬಿಡ್ತೀರ. ಅಂದ್ರೆ ಯಾವುದೇ ಪಾಸ್ಟ್ ಇರಲಿ, ನಮ್ಗೆ ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ. ಸೊ ಪ್ರಧಾನವಾಗಿ ನಾವು ದಿನಾ ಧ್ಯಾನದಲ್ಲಿ ಹೇಳ್ತೀವಿ, ನಿಮ್ಮ ಗಮನ ನಿಮ್ಮ ಶ್ವಾಸಕ್ಕೆ ಹರಿಸಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಯಾವುದೋ ಒಂದು ಬೇಕು ನಮ್ಗೆ. ಈ ಮನಸ್ಸು ಅನ್ನೋದು ಒಂದು ಕೋತಿ. ಅದಕ್ಕೆ ಯಾವುದೋ ಒಂದು ಕೊಟ್ರೇನೆ ಅದನ್ನು ನೋಡ್ಕೊಂತ ಇರ್ತದೆ. ಯಾವುದು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಐದರ್ ಫಾಸ್ಟ್ ಹೋಗುತ್ತೆ ಆರ್ ಫ್ಯೂಚರ್ಗೆ ಹೋಗುತ್ತೆ. ನೀವು ಗಮನಿಸ್ಕೊಳ್ಳಿ, 1 ಗಂಟೆ ಕಾಲ ನಿಮ್ಮ ಜೀವನದಲ್ಲಿ 1 ಗಂಟೆ ಗಮನಿಸಿ ಸಾಕು. ಅದರಲ್ಲಿ ಆದಷ್ಟು 10% ಮಾತ್ರ ನಮ್ಮ ಜೊತೆಗೆ ನಾವು ಇಡ್ತೀವಿ. ಅಂದ್ರೆ ನಮ್ಮ ದೇಹವನ್ನು ಗಮನಿಸೋದಾಗ್ಲಿ, ನಮ್ಮ ಬ್ರೆತ್ ಅನ್ನು ಗಮನಿಸೋದಾಗ್ಲಿ, ಏನೇ ಇರಲಿ, ನಮ್ಮ ಜೊತೆಗೆ ನಾವು 10 ನಿಮಿಷ ಮಾತ್ರನೇ. ಇನ್ನು 50 ನಿಮಿಷ ಐದರ್ ಫಾಸ್ಟ್ ಆರ್ ಫ್ಯೂಚರ್ ಅಷ್ಟೇ ಆಗೋದು. ವರ್ತಮಾನ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಯಾರು ವರ್ತಮಾನದಲ್ಲಿ ಜೀವನ ಮಾಡ್ತಾರೋ, ಈಗಾಗಲೇ ಅನೇಕ ಕ್ಲಾಸಲ್ಲಿ ಹೇಳ್ತಾ ಇದ್ವಿ, ಅನೇಕ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ, ವರ್ತಮಾನದಲ್ಲಿ ಜೀವನ ಮಾಡೋಂಥವ್ರಿಗೆ ಆರೋಗ್ಯ ಅದ್ಭುತವಾಗಿರುತ್ತೆ. ಆ ವರ್ತಮಾನ ಏನ್ ಮಾಡತ್ತಂತಂದ್ರೆ ನಮ್ಮ ಮೇಲೆ ನಮ್ಗೆ ಪೂರ್ತಿ ಗಮನ ಕೊಡುತ್ತೆ. ಆ ಭೂತಕಾಲದ, ಭವಿಷ್ಯತ್ ಕಾಲದ ಈ ನಕಾರಾತ್ಮಕ ವಿಷಯಗಳನ್ನು ಯಾವುದೇ ರೀತಿಯಲ್ಲಿ ಒಳಗಡೆ ಹಾಕೊಡಲ್ಲ ನಾವು. ಅವಾಗ ಆರೋಗ್ಯವಂತವಾಗಿರ್ತೀವಿ, ಯಾವುದೇ ಒತ್ತಡ ಬರಲ್ಲ ಅಲ್ವಾ? ಆ ರೀತಿಯಲ್ಲಿ ಈಗ ಈ ರೀತಿಯಲ್ಲಿ ಮಾಡುವಾಗ ಈ ಟೆಕ್ನಿಕ್ ನಾನು ಹೇಳಿದೆಲ್ಲ, ಧ್ಯಾನದಲ್ಲೇ ಅಷ್ಟೇ ನಿಮ್ಮ ಶ್ವಾಸಕ್ಕೆ ನೀವು ಗಮನ ಕೊಡಿ ಅಂತ ಹೇಳೋದು. ಯಾಕಂದ್ರೆ ಆ ಶ್ವಾಸ ಅನ್ನೋದು ವರ್ತಮಾನಕ್ಕೆ ಸಂಬಂಧಿಸಿರೋದು, ಯಾವುದೇ ಭೂತ ಭವಿಷ್ಯತ್ ಕಾಲದ ಸಂಬಂಧ ಇಲ್ಲ ಅದು. ಅವಾಗ ಅದ್ರ ಮೇಲೆ ಗಮನ ಹರಿಸುವಾಗ ಏನಾಗತ್ತಂದ್ರೆ ನಿಧಾನವಾಗಿ ಭೂತಕಾಲವನ್ನು, ಭವಿಷ್ಯತ್ ಕಾಲವನ್ನು ನಾವು ಮರೆತು ಬಿಡ್ತೀವಿ. ಅವಾಗ ನಮ್ಮ ಜೊತೆಗೆ ನಾವು ಜೋಡಿಸ್ಕೊತೀವಿ. ಅವಾಗ ನಿಧಾನವಾಗಿ ಏನಾಗತ್ತಂದ್ರೆ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಎಲ್ಲಾ ಯೋಚನೆಗಳು, ನಾನು ಈಗಾಗಲೇ ಹೇಳಿದೆ, 90% ಐದರ್ ಭೂತಕಾಲ, ಭವಿಷ್ಯತ್ ಕಾಲದ ಮಾತ್ರ ನಮ್ಮಲ್ಲಿ ನಡೀತಾ ಇರ್ತದೆ. ಅರ್ಥ ಮಾಡ್ಕೊಂಡು ಅವೆಲ್ಲ ಖಾಲಿ ಆಗ್ತಿರುವಾಗ ಏನಾಗತ್ತೆ, ನಮ್ಮ ಒಳಗಡೆ ಅದ್ಭುತವಾದ ಶಕ್ತಿ ನಾವು ಜೋಡಿಸ್ಕೊಂತೀವಿ. ಹೇಳ್ಬೇಕಂದ್ರೆ ಶಕ್ತಿನ ಸಂಗ್ರಹಣ ಮಾಡ್ಕೊಂತೀವಿ ಅಂತ ಹೇಳ್ಬೋದು. ಶಕ್ತಿನ ಕನ್ಸರ್ವ್ ಮಾಡ್ಕೊಂತೀವಿ. ಶಕ್ತಿ ಅಂದ್ರೆ ಹೊಸ ಶಕ್ತಿ, ವಿಶ್ವಮಯ ಪ್ರಾಣ ಶಕ್ತಿನೂ ಹೊಸದಾಗಿ ತಗೊಂತೀವಿ, ಇರೋ ಶಕ್ತಿನೂ ಕಾಪಾಡ್ಕೊಂತೀವಿ ಅಲ್ವಾ? ಈ ರೀತಿಯಲ್ಲಿ ಆಗುವಾಗ ನಮ್ಮ ದೇಹ ಅದ್ಭುತವಾದ ಶಕ್ತಿಯನ್ನು ಹೊಂದಿರುವಾಗ, ಇನ್ನು ಪ್ರತಿರಕ್ಷಕಾ ವ್ಯವಸ್ಥೆ ಅಂತ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುವಾಗ ಇನ್ನು ಯಾವ ವ್ಯಾಧಿ ಬರುತ್ತೆ? ವ್ಯಾಧಿ ಬಂದ್ರೆ ಇರತ್ತಾ? ವ್ಯಾಧಿಯನ್ನು ಹೋಗಲಾಡಿಸ್ತದೆ ಅಲ್ವಾ? ಆ ರೀತಿಯಲ್ಲಿ ನಾವು ಸ್ವಸ್ಥತೆ ಮಾಡ್ಕೊಂತ ವಿಧಾನಗಳು ಅನೇಕ ಇದೆ. ಅದರಲ್ಲಿ ಇವತ್ತು ಒಂದು ಅದ್ಭುತವಾದ ಟೆಕ್ನಿಕ್, ಸಣ್ಣ ಟೆಕ್ನಿಕ್ ಕೊಟ್ಟಿದ್ದೀನಿ. ಧ್ಯಾನ ಅನ್ನೋದು ಮಾಡ್ತಾನೆ ಇದೀವಿ, ಆದ್ರೆ ಧ್ಯಾನ ಮಾಡಕ್ಕೆ ನಾವು ನಮ್ಮ ಶ್ವಾಸ ನಾವು ಗಮನಿಸ್ಬೇಕು, ಕೂತ್ಕೋಬೇಕು ಅಂತ ಮಾಡುವಾಗ ಖಂಡಿತ ಸಮಯ ಜಾಸ್ತಿ ಬೇಕಾಗತ್ತೆ, ಒಂದ್ಸರಿ ಅನುಕೂಲ ಆಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ಬಾಡಿ ಸ್ಕ್ಯಾನಿಂಗ್ ಮೆಥಡ್ ಈಗಾಗಲೇ ನಾನು ಹೇಳಿದ್ದೆ.
ಆ ಸಣ್ಣ ಈ ಅದ್ಭುತ ಟೆಕ್ನಿಕ್ ಆಗಿ ಅದ್ಭುತ ಟೆಕ್ನಿಕ್ ಇದು, ಮತ್ತೆ ಸಣ್ಣ ಟೆಕ್ನಿಕ್, ಆಮೇಲೆ ಒಂದು 4-5 ನಿಮಿಷದಲ್ಲಿ ಮುಗಿಸ್ಕೋಬಹುದು. ನಮ್ಮ ಬಾಡಿ ಪೂರ್ತಿ ಸ್ಕ್ಯಾನ್ ಮಾಡ್ಕೊಳ್ಳುವಾಗ ಅವಾಗ ಏನಾಗತ್ತಂದ್ರೆ ಬ್ರೆತ್ ಹೇಗೆ ಅಬ್ಸರ್ವ್ ಮಾಡುವಾಗ ನಾವು ಶಾಂತವಾಗ್ತೀವೋ, ಈ ಬಾಡಿ ಸ್ಕ್ಯಾನಿಂಗ್ ಮಾಡುವಾಗ ನಮ್ಮ ಮೇಲೆ ನಮ್ಮ ಗಮನ ಹೆಚ್ಚಾಗ್ಬಿಡ್ತದೆ. ಅವಾಗ ಭೂತಕಾಲ ಹೋಯ್ತು, ಭವಿಷ್ಯತ್ ಕಾಲ ಹೋಯ್ತು, ವರ್ತಮಾನದಲ್ಲಿ ಇದೀವಿ ಅಷ್ಟೇ. ಅವಾಗ ಶಕ್ತಿ ಅದ್ಭುತವಾದ ರೀತಿಯಲ್ಲಿ ಸಂಗ್ರಹಣ ಆಗತ್ತೆ, ಮತ್ತೆ ಎಲ್ಲ ಯೋಚನೆಗಳು ಖಾಲಿ ಆಗತ್ತೆ, ಶಾಂತವಾಗ್ತೀವಿ. ಅವಾಗ ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಪೂರ್ತಿ ರಿಲ್ಯಾಕ್ಸ್ ಆಗತ್ತೆ ಅಲ್ವಾ. ಅವಾಗ ಯಾವುದೇ ಹೃದ್ರೋಗಗಳು ಬರಲ್ಲ, ಯಾವುದೇ ಹೃದಯ ಸಂಬಂಧ ವ್ಯಾಧಿಗಳು ಇದ್ರೂ ಹೋಗಲಾಡಿಸುವಂತ ಅವಕಾಶ ನಮ್ಗಿದೆ ಸ್ನೇಹಿತರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಇದು ಪ್ರಾಕ್ಟೀಸ್ ಮಾಡಿ, ಇದನ್ನು ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ಇವತ್ತಿನ ಈ ಕಿರು ಜ್ಞಾನ ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ.